ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. KCET 2024 ಅಪ್ಡೇಟಿಗೆ ಸ್ವಾಗತ. ಇಲ್ಲೇನಪ್ಪ ಅಂತಂದರೆ KE ಅಪ್ಡೇಟು 3/7/2024 ಅಂತಂದರೆ ಇವತ್ತೇನಪ್ಪ ಅಪ್ಡೇಟ್ ಅಂತಂದರೆ ಇಲ್ಲಿ ನೋಡ್ರಿ, ನಿನ್ನೆ ನಾವು ಎಷ್ಟೊಂದೆಲ್ಲ ವೀಡಿಯೋ ಮಾಡಿದೆ ಅಂತಂದ್ರೆ 2 ವೀಡಿಯೋ ಮಾಡಿ ಹಾಕಿದ್ದೆ. KEದು ಅಪ್ಡೇಟ್ ಬಿಟ್ಟಿದ್ರು. ಏನಪ್ಪ ಅಂತಂದರೆ ರಿಲೇಟೆಡ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಸೊ ಅದಾಗಿ ಕೂಡ ಎಷ್ಟೋ ಜನಕ್ಕೆ ಡೌಟ್ಸ್ ಇದೆ, ಇನ್ನೂ ಕೂಡ ಏನು ಅಂತ ಕನ್ಫ್ಯೂಷನಲ್ಲಿ ಇದ್ದಾರೆ. ಆ್ಯಂಡ್ ಇನ್ನೂ ಒಂದು ಕೆಲವೊಬ್ಬರದ್ದು ಫಸ್ಟ್ ಟೈಮು ಅದೇನಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಒಂದು ಪಟ್ಟಿ ಅಂತ ಬಿಟ್ಟಿದ್ರು, ಪರಿಶೀಲಿಸಿದ ಪಟ್ಟಿ. ಅದನ್ನ ನಾವು ಫಸ್ಟ್ ಟೈಮ್ ಓಪನ್ ಮಾಡ್ಕೊಂಡಾಗ ಡ್ಯಾಶ್ಬೋರ್ಡ್ ಓಪನ್ ಆಗಿದೆ, ಮತ್ತೆ ಓಪನ್ನೇ ಆಗಿಲ್ಲ ಅಂತ ಹೇಳಿದ್ರಿ. ಸೊ ಹಂಗಾಗ್ಬಿಟ್ಟು ಆ ಒಂದು ಸ್ಟೂಡೆಂಟ್ಸ್ಗೆ ಮತ್ತೆ ಎಷ್ಟೊಂದು ಜನಕ್ಕೆ ಡಿಫ್ರೆನ್ಸ್ ಅಂದರೆ ತಪ್ಪಾಗೆಲ್ಲ ಬಂದೈತೆ ನೋಡ್ರಿ. ಅಂಥ ಸ್ಟೂಡೆಂಟ್ಸ್ಗೆ ಎಲ್ಲರೂ ಕೂಡ ಹೇಳ್ತಿದ್ದೀನಿ. ಈಗ ನೋಡ್ರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ದಾರೆ. ಓಕೆ, ಯಾರೆಲ್ಲ ಹೋಗ್ಬೇಕಂತಂದರೆ ನಾನು ಹೇಳಿದ್ದೀನಿ, ಇನ್ ಕೇಸ್ ಯಾರಾದರೂ ತಪ್ಪಿದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಬಂದು ಏನೊಂದು ನಿಮ್ದು ಒಂದು ಲಿಸ್ಟ್ ಬಂದತ್ತೋ ಅದರಲ್ಲಿ ನಿಮ್ದು ಏನಾದರೂ ತಪ್ಪಿದ್ರೆ ಅಂಥ ಸ್ಟೂಡೆಂಟ್ಸ್ ಹೋಗ್ರಿ. ಆ್ಯಂಡ್ ಇನ್ನೊಂದು, ಯಾರ್ದೆಲ್ಲ ಓಪನ್ನೇ ಆಗ್ತಿಲ್ಲ ಅಂತಂತಿದ್ರು ನೋಡ್ರಿ, ಅಂಥ ಸ್ಟೂಡೆಂಟ್ಸು 4ನೇ ತಾರೀಕು ತನಕ ನೋಡ್ರಿ. ಓಕೆ, ಟ್ರೈ ಮಾಡಿ. ನೀವು ಮೊಬೈಲಲ್ಲೇ ಬರ್ಲಿಕ್ಕಂತಂದ್ರೆ ಒಮ್ಮೆ ಲ್ಯಾಪ್ಟಾಪು ಅಥವಾ ಯಾವುದಾದ್ರೂ ಲ್ಯಾಪ್ಟಾಪ್ ಇಲ್ಲ ಅಂತಂದ್ರೆ ಕಂಪ್ಯೂಟರ್ ಎಲ್ಲಾದರೂ ಒಂದು ಕಡೆ ಚೆಕ್ ಮಾಡ್ಕೋರಿ, ಟ್ಯಾಬಲ್ ಆದರೂ ಎಲ್ಲರೂ ಒಂದು ಕಡೆ ಚೆಕ್ ಮಾಡ್ಕೋರಿ. ಬರ್ಬೋದು ಅನ್ಕೊತೀನಿ. ಬಂದರೆ ಹೋಗೋದೇನು ಬೇಕಾಗಿಲ್ಲ. ಓಕೆ, ಇನ್ ಕೇಸ್ ಅವಾಗಲೂ ಬರದೇ ಇದ್ರೆ 4ನೇ ತಾರೀಕುವರೆಗೂ ನೋಡ್ರಿ, ಅವಾಗಲೂ ಕೂಡ ಬರದೇ ಹೋಗಿತ್ತಂದರೆ ಖಂಡಿತ ನಾನು ಏನು ಹೇಳ್ತೀನಿ ಅಂತಂದರೆ ಒನ್ ಟೈಮ್ ನೀವು KE ವಿಸಿಟ್ ಕೊಟ್ಬಿಡ್ರಿ. ಓಕೆ, 5ನೇ ತಾರೀಕು ಅಥವಾ 6ನೇ ತಾರೀಕು ಹೋಗ್ರಿ, ನಿಮ್ಮದು ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಅಲ್ಲೇ ಸ್ಲಿಪ್ ಕೊಟ್ಟು ಕಳಿಸಿಬಿಡ್ತಾರೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಆಫ್ಲೈನ್ ಎಂಟ್ರಿ ಮಾಡೋಕೆ ಅದು ಬೇಕೇ ಬೇಕು. ಅದೇ ಇಲ್ಲ ಅಂತಂದರೆ ನಿಮ್ದು ಏನು ಕೂಡ ಪ್ರೋಗ್ರೆಸ್ ಮುಂದೆ ನಡೆಯಲ್ಲ. ಯಾಕಂತಂದ್ರೆ ಅದು ಹೇಳಿದೆ ನಾನು, ಅದರಲ್ಲಿ ನಿಮ್ಮದು ಸೀಕ್ರೆಟ್ ಕೂಡ ಪಾಸ್ವರ್ಡ್ ಅಂತ ಇರ್ತದೆ, ಅದಿದ್ದರೆ ಆಪ್ಷನ್ ಎಂಟ್ರಿ ಮಾಡೋಕೆ ಎಂಟರ್ ಮಾಡಿ ಮಾಡೋಕೆ ಬರ್ತದೆ. ಇದಿಷ್ಟು ಏನು ಇದನ್ನೇ ಹೇಳೋಕ್ಕೆ ನಾನು ಬಂದಿರೋದು. ಯಾರು ಕೂಡ ಇದು ನೆಗ್ಲಿಜೆನ್ಸಿ ತೊಗೊಳಕ್ಕೆ ಹೋಗ್ಬಿಡ್ರಿ. ಇವತ್ತು ಇನ್ನೂ 3 ತಾರೀಕು, ನಾಳೆ ಒಂದಿನ ವೇಟ್ ಮಾಡಿರಿ. ಓಕೆ, ಯಾರೆಲ್ಲ ಓಪನ್ ಆಗ್ತಿಲ್ಲ ನೋಡ್ರಿ, ಬೇಕಾದ್ರೆ ನಾಳೆ ಒಂದಿನ ವೇಟ್ ಮಾಡಿರಿ. ಟ್ರೈ ಮಾಡ್ತೀರಿ, ಅವಾಗವಾಗ ಹಾಫ್ ಆನ್ ಅವರ್ಗೆ 1 ಅವರ್ಗೆ ಟ್ರೈ ಮಾಡ್ತೀರಿ. ನಿಮ್ಮ ಒಂದು ಫೋನಲ್ಲಿ ಬರದೇ ಹೋಗಿತ್ತು ಅಂತಂದರೆ ಲ್ಯಾಪ್ಟಾಪು ಅಥವಾ ಟ್ಯಾಬು ಎಲ್ಲಾದರೂ ಒಂದು ಕಡೆ ಚೆಕ್ ಮಾಡಿರಿ, ಓಪನ್ ಆಗುತ್ತದೆ. ಓಕೆ, ಯಾಕಾಗಲ್ಲ, ಎಲ್ಲರದ್ದು ಓಪನ್ ಆಗೇ ಆಗ್ತದೆ. ಬಟ್ ಕೆಲವೊಬ್ರು ಓಪನ್ ಆಗ್ತಿಲ್ಲ ಅಂತಿದ್ರೆ ಅಂಥವ್ರಿಗೆ ಓಪನ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ರಾಂಗ್ ಇದೆಯೋ, ಓಕೆ, ಇನ್ಕಮ್ಮು ಅಷ್ಟೇ ರಾಂಗ್ ಇದ್ದು ಉಳಿದಿದ್ದು ರಿಮೈನಿಂಗ್ ಎಲ್ಲರೂ ಕೂಡ ಸೇಮ್ ಇದ್ದರೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಅಷ್ಟು ಮ್ಯಾಟ್ರ್ ಏನಾಗಲ್ಲ. ಬಟ್ ನಿಮ್ಮದು ಕೆಲವೊಂದು ಹೇಳಿದೆ ನಾನು, SNQ ನಾಟ್ ಎಲಿಜಿಬಲ್ ಅಂತ ಬಂದಿದ್ದರೆ, HK ಇದ್ದು ಕೂಡ ನೋ ಅಂತ ಇದ್ದರೆ, ಕನ್ನಡ ಮೀಡಿಯಮು ರೂರಲ್ ಮೀಡಿಯಮ್ ಇದ್ದರೂ ಕೂಡ ನೋ ಅಂತ ಇದ್ದರೆ, ಆ ಕ್ಯಾಟಗರಿ ನೀವೆಲ್ಲನೂ ಒಂದು ಯಾವುದೋ ಒಂದು ಕ್ಯಾಟಗರಿ ಇರ್ತೀರ, ಬಟ್ ಅದನ್ನು ಬಿಟ್ಟರು ಕೂಡ GM ಅಂತ ಬಂದಿದ್ದರೆ ಇಂಥ ಸ್ಟೂಡೆಂಟ್ಸ್ ಹೋಗ್ರಿ. ಯಾಕಂತಂದರೆ ಇದೊಂದು ಗೋಲ್ಡನ್ ಚಾನ್ಸ್ ಅಂತ ಲಾಸ್ಟ್ KEದವರು ಒಂದು ಚಾನ್ಸ್ ಕೊಟ್ಟವ್ರೆ. ಏನಾದರೂ ಚೇಂಜಸ್ ಇವಾಗಲೇ ಮಾಡ್ಕೋಬೋದು. ಹಂಗಾಗ್ಬಿಟ್ಟು ಏನೇ ಇದ್ರೂ ನಿಮ್ಮದು ಕೂಡ ಇವಾಗಲೇ ಚೇಂಜಸ್ ಮಾಡ್ಕೊಳ್ಳೋಕ್ಕೆ KE ಬೆಂಗಳೂರು KE ಮಲ್ಲೇಶ್ವರಂ 18 ಕ್ರಾಸ್. ಓಕೆ, ನೀವು ಎಲ್ಲಾದರೂ ಫಸ್ಟ್ ಟೈಮ್ ನೀವು ಹೋದಾಗ ನೀವು ಮೆಜೆಸ್ಟಿಕ್ ಹೇಳ್ಕೊತಿರೋ ಅಥವಾ ಯಶವಂತಪುರ ಹೇಳ್ಕೊತಿರೋ ಎಲ್ಲಾದರೂ ಒಂದು ಕಡೆ ಹೇಳ್ಕೊಂಡು ನೀವು KE ಮಲ್ಲೇಶ್ವರಂ ಅಂತೇಳಿ, ಮಲ್ಲೇಶ್ವರಂದಲ್ಲಿ ನೀವು ಈ KE ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅವ್ರಿಗೆ. ನಾನು ಹೇಳ್ತೀನಿ ನೋಡಿ, CET ಸೆಂಟರ್ ಅಂತ ಹೇಳಿ ಖಂಡಿತ ಎಲ್ಲರೂ ಕೂಡ ಹೇಳ್ತಾರೆ. ಮಲ್ಲೇಶ್ವರಂ 18 ಕ್ರಾಸ್ ಅಂತ ಹೇಳಿ ಖಂಡಿತ ಅವ್ರು ಸ್ಟಾಪ್ ಮಾಡ್ತಾರೆ. ಆರಾಮ್ಸೆ ಅಲ್ಲೇ ಇರ್ತದೆ. ಅದು ಅಲ್ಲಿ ರೋಡ್ಗೆ ಐತದೆ ಆ್ಯಕ್ಚುಲಿ, ಅಲ್ಲೇ ಮುಂದ್ಗಡೆನೇ ಇದೆ. ಅಲ್ಲಿ ಹೋಗ್ರಿ, ನಿಮ್ಮ ಸಾಲ ಕೂರ್ತಾರೆ. ಅಲ್ಲಿ ಹೋಗಿ ಏನು ಮಾಡೋದು ಅಂತಂದರೆ ಸಿಂಪಲ್ಲು ನಿಮ್ಮನ್ನ ಕರೆಸ್ತಾರೆ. ಓಕೆ, ಅಲ್ಲಿ ಮೊದಲು ಮೈಕ್ ಹಿಡ್ಕೊಂಡು ಆಯ್ತು ಅಥವಾ ಹಂಗೆ ಅವ್ರು ಕೂಗ್ತಿರ್ತಾರೆ, ಇಷ್ಟು ರ್ಯಾಂಕಿಂದ ಇಷ್ಟು ರ್ಯಾಂಕ್ ಒಳಗಡೆ ಒಳಗೆ ಬರಪ್ಪ ಅಂತಂದು ಒಳಗೆ ಹೋಗಬೇಕು. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾರ ರಾಂಗ್ ಇತ್ತು ಅಂತಂದರೆ ಅಲ್ಲಿ ಒಂದು ಕಂಪ್ಯೂಟರ್ ಇರ್ತದೆ. ಕಂಪ್ಯೂಟರ್ ಮುಂದೆ ಏನಾದರೂ ನಿಮ್ಮದು ಡಾಕ್ಯುಮೆಂಟ್ ತಪ್ಪಾಗಿತ್ತು ಅಂತಂದರೆ ಎಸ್ ಆರ್ ನೋ ಅಂತ ಕೇಳ್ತಿರ್ತಾರೆ. ನೀವು ಎಸ್ ಆರ್ ಓಕೆ, ನೀವೇನಾದರೂ ನಮ್ದು ಇದ್ದು ಕೂಡ ನೋ ಅಂತಿದ್ರೆ ಸರ್ ಇದೆ ಅಂತ ಹೇಳಿ ಅದನ್ನ ಅಲ್ಲೇ ಚೇಂಜ್ ಮಾಡ್ತಾರೆ. ಅವರೇ ಲಾಗಿನ್ ಆಗಿಬಿಟ್ಟು ಎಲ್ಲನೂ ಕೂಡ ಕರೆಕ್ಟಾಗಿ ಇನ್ನೊಂದು ಸರ್ಚ್ ಮಾಡ್ಕೊತಾರೆ. ಅಲ್ಲೇ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಕೊಟ್ಟು ಕಳಿಸ್ಬಿಡ್ತಾರೆ. ತೊಗೊಂಡು ಮನೆಗೆ ಬನ್ನಿರಿ. ಅದನ್ನ ಯಾರಲ್ಲೂ ಕೂಡ ಶೇರ್ ಮಾಡೋಕೆ ಹೋಗ್ಬಿಡ್ರಿ. ನಿಮ್ಮ ಹತ್ರ ಇಟ್ಕೊಂಡ್ರಿ, ಸಾಧ್ಯ ಆದ್ರೆ ಒಂದು ಫೋಟೋ ಕೂಡ ಹೊಡೆದು ಇಟ್ಕೊಂಡ್ಬಿಡ್ರಿ. ಯಾಕಂದರೆ ಕಳ್ಕೊಂಡ್ರೆ ಮತ್ತೆ ಭಾಳ ಕಷ್ಟ ಅದ. ಸರಿ, ಇದಿಷ್ಟು ಹೇಳಕ್ಕಂತ ಬಂದಿದ್ದೆ. ಇನ್ನೂ ಕೂಡ 3/7/2024 ಅಂತ ಏನಾಕಿದ್ರಿ. ಇವತ್ತು ಏನಾದರೂ KEದಿಂದ ಮತ್ತೆ ಏನಾದರೂ ಅಪ್ಡೇಟ್ ಬಂದಂದರೆ ಖಂಡಿತ ನಮ್ಮ ಚಾನಲಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.